ಪುತ್ತೂರು ತಾಲೂಕಿನ ವೀರಮಂಗಲ ಅನಾಜಿಯ ಶ್ರೀ ಮಹಾವಿಷ್ಣು ಸೇವಾ ಟ್ರಸ್ಟ್ನ ರಜತಾ ಸಂಭ್ರಮದಲ್ಲಿ ಸಾರ್ವಜನಿಕ ಶ್ರೀ ಮಹಾಲಿಂಗೇಶ್ವರ ಕಟ್ಟೆ ಸಮಿತಿಯ ಸಹಕಾರದೊಂದಿಗೆ ರಜತಾ ಸಂಭ್ರಮ ಮತ್ತು ಧನ್ವಂತರಿ ಯಾಗ ಸಾರ್ವಜನಿಕ ಶ್ರೀ ಶನೇಶ್ವರ ಪೂಜೆಯು ಡಿಸೆಂಬರ್ 13ರಂದು ವೀರಮಂಗಲ ಅನಾಜಿಯ ಸಾರ್ವಜನಿಕ ಶ್ರೀ ಮಹಾಲಿಂಗೇಶ್ವರ ದೇವರ ಕಟ್ಟೆಯಲ್ಲಿ ನಡೆಯಲಿದೆ ಎಂದು ಶ್ರೀ ಮಹಾವಿಷ್ಣು ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಹರೀಶ್ ಆಚಾರ್ಯ ಅನಾಜಿ ಮತ್ತು ನಿಕಟಪೂರ್ವ ಅಧ್ಯಕ್ಷ ವಿದ್ವಾನ್ ಗೋಪಾಲಕೃಷ್ಣ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಧನ್ವಂತರಿ ಯಾಗ ನಡೆಯಲಿದೆ. ಈ ಸಂದರ್ಭ ವೀರಮಂಗಲ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅರ್ಚಕ ರಾಧಾಕೃಷ್ಣ ಶಗ್ರಿತಾಯ ಅವರ ನೇತೃತ್ವದಲ್ಲಿ ವೇದಮೂರ್ತಿ ಶ್ರೀವತ್ಸ ಕೆದಿಲಾಯ ಶಿವರ ಅವರ ಕಥಾ ಪ್ರವಚನ ನಡೆಯಲಿದೆ. ಸಂಜೆ 5:30 ಗಂಟೆಗೆ ಸಾರ್ವಜನಿಕ ಶ್ರೀ ಶನೇಶ್ವರ ಪೂಜೆ ನಡೆಯಲಿದೆ. ಬೆಳಿಗ್ಗೆ 11 ಗಂಟೆಗೆ ಧಾರ್ಮಿಕ ಸಭೆ ನಡೆಯಲಿದ್ದು ಶ್ರೀ ಕ್ಷೇತ್ರ ಒಡಿಯೂರು ಗುರುದೇವ ದತ್ತ ಸಂಸ್ಥಾನದ ಸಾಧ್ವಿ ಶ್ರೀ ಮಾತಾನಂದಮಯ್ಯವರು ಆಶೀರ್ವಚನವನ್ನ ನೀಡಲಿದ್ದಾರೆ. ವೀರಮಂಗಲ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಶಿವರಾಮ್ ಭಟ್ಟ ಬಾಬಾ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯೆ ಮಲ್ಲಿಕ ಪಕಲ ಮಲಾರಬೀಡು, ನರಿಮೊಗರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ನವೆಂಡಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ, ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿದೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವೀರಮಂಗಲ ಮತ್ತು ಭಕ್ತಕೋಡಿ ಶ್ರೀಕೃಷ್ಣ ಕಲಾ ಕೇಂದ್ರದ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಮತ್ತು ಶ್ರೀ ಶನೇಶ್ವರ ಚರಿತ್ರೆಯ ನೃತ್ಯ ರೂಪಕ ನಡೆಯಲಿದೆ ಎಂದು ಹೇಳಿದರು. ರಾತ್ರಿ ನಡೆಯುವಂತಹ ಧಾರ್ಮಿಕ ಸಭೆಯಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ಟ ಪಂಜಗುಡ್ಡೆ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಶ್ರೀ ನವಾಕ್ಷರಿ ಬಾರ್ಕೂರು ಎನ್ಆರ್ ದಾಮೋದರ್ ಅವರು ಧಾರ್ಮಿಕ ಭಾಷಣವನ್ನ ಮಾಡಲಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ, ಕೆಮಿಂಜೆ ನಾಗೇಶ್ ತಂತ್ರಿ, ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಮುದಾಯ ಆರೋಗ್ಯ ತಜ್ಞೆ ಡಾಕ್ಟರ್ ಅನನ್ಯ ಲಕ್ಷ್ಮೀ ಸಂದೀಪ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ರಾತ್ರಿ ಪ್ರಸಾದ ವಿತರಣೆ, ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ನಡೆಯಲಿದೆ. ರಾತ್ರಿ 9 ಗಂಟೆಯಿಂದ ವಿಜಯಶ್ರೀ ಮುಳಿಯ ಮತ್ತು ಬಲಗದವರಿಂದ ಭಕ್ತಿ ರಸಮಂಜರಿ, ಮಂಜೇಶ್ವರ ಶಾರದಾ ಆರ್ಟ್ಸ್ ಕಲಾವಿದರಿಂದ ದಾನೆ ದೇವೆರೆ ತುಳು ಹಾಸ್ಯಮಯ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ವಿದ್ವಾನ್ ಗೋಪಾಲಕೃಷ್ಣ ಅವರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಮಹಾವಿಷ್ಣು ಸೇವಾ ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷ ವಸಂತಗೌಡ ಸೇರಾಜೆ, ಪ್ರಧಾನ ಕಾರ್ಯದರ್ಶಿ ವಿಜಯ ಅನಾಜೆ, ಉಪಾಧ್ಯಕ್ಷ ಉಮೇಶ್ ಕೊಡಿಬೈಲು ಉಪಸ್ಥಿತರಿದ್ದರು. ಪ್ರಾಥಮಿಕ ಶಾಲೆ ಇರ್ಬೋದು, ವಿಷ್ಣುಮೂರ್ತಿ ದೇವಸ್ಥಾನ ಇರ್ಬೋದು, ವೈಷ್ಣವಿ ಮಹಿಳಾ ಮಂಡಲ, ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ, ವೀರಮಂಗಲ ಸರ್ವೋದಯ ಮಿತ್ರ ಉಂಟು, ಹಿಂದೂ ಜಾಗರಣ ವೇದಿಕೆ, ಈಗ ಊರಿನ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ನಾವು ಒಂದಷ್ಟು ಕಾರ್ಯಕ್ರಮಗಳನ್ನು ಎಲ್ಲರನ್ನು ಜೋಡಿಸಿಕೊಂಡು ಇಷ್ಟವರೆಗೆ ಮಾಡಿರುತ್ತೇವೆ. ಈ ರೀತಿ ನಡೆದು ಬಂದ ದಾರಿಯತ್ತ ಇದೀಗ ಮತ್ತೆ 25 ವರ್ಷಗಳನ್ನು ಕೂಡ ಉತ್ತಮವಾಗಿ ಎಲ್ಲರ ಸಹಕಾರಕ್ಕೆ ಪೂರೈಸಿಕೊಂಡು ಬಂದಿದ್ದೇವೆ. ಈ ಸಂದರ್ಭದಲ್ಲಿ ವಿವಿಧ ಅಧ್ಯಕ್ಷರು, ಕಾರ್ಯದರ್ಶಿಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗೌರವಿಸುವಂತ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ವಿಶೇಷವಾಗಿ ಈ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಮ್ಮೊಂದಿಗೆ ಹರೀಶಾಚಾರ್ಯವರು ಸತತ 3ನೇ ಬಾರಿ ಅಧ್ಯಕ್ಷರಾಗಿ 3 ಅವಧಿಗಳ ಕಾಲ ನಡೆದು ಬಂದು, ಅದೇ ರೀತಿ ಹಲವು ಬಾರಿ ಕಾರ್ಯದರ್ಶಿಗಳಾಗಿ ಅವರು ತಮ್ಮ ಸೇವೆಯನ್ನು ಸಮರ್ಪಿಸಿದ್ದಾರೆ. ಇವರ ಒಂದು ಮುಂದಾಳತ್ವದಲ್ಲಿ ಈಗ ನಾವು ಬೆಳ್ಳಿ ಹಬ್ಬವನ್ನು ಕೂಡ ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಳೆದ ವಾರ ಈಗ ವಿಶೇಷವಾಗಿ ಕ್ರೀಡಾಕೂಟ ಆಯೋಜನೆ ಮಾಡಿದೆವು. ಅದೇ ರೀತಿ ಬರುವ ಶನಿವಾರ ಬೆಳಿಗ್ಗೆ ನಾವು ಧನ್ವಂತರಿ ಯಾಗ, ವಿಶೇಷವಾಗಿ ಊರಿನ ಒಂದು ಸರ್ವ ಜನರ ಆರೋಗ್ಯ ದೃಷ್ಟಿಯನ್ನು ಇಟ್ಟುಕೊಂಡು ಆ ಮಹಾವಿಷ್ಣು ಸ್ವಾಮಿಯ ಧನ್ವಂತರಿ ಯಾಗವನ್ನು ಕೂಡ ನಾವೊಂದು ಸಾರ್ವಜನಿಕವಾಗಿ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಪರ ಪೂಜಾ ಸಾಧ್ವಿ ಶ್ರೀ ಮಾತಾನಂದಮಯಿ ಸ್ವಾಮೀಜಿಯವರನ್ನು ಆಶೀರ್ವಚನಕ್ಕಾಗಿ ಕರೆದಿದ್ದೇವೆ. ಈ ಸಂದರ್ಭದಲ್ಲಿ ವೀರಮಂಗಲ ಶ್ರೀ ವಿಷ್ಣು ದೇವಸ್ಥಾನದ ಅಧ್ಯಕ್ಷರಾದಂತಹ ಶಿವರಾಮಠ ಬಾಬಾ, ಅದೇ ರೀತಿ ಧಾರ್ಮಿಕ ಪರಿಷತ್ ರಾಜ್ಯ ಸದಸ್ಯರಾದಂತಹ ಶ್ರೀಮತಿ ಮಲ್ಲಿಕಾ ಪಕಳ ಮಲಾರಬೀಡು, ನವೀನ್ ಡಿ ಅಧ್ಯಕ್ಷರು ಕೃಷಿ ಪತ್ತಿನ ಸಹಕಾರ ಸಂಘಟನೆಯವರೆಗೆ ಇವರನ್ನು ಕೂಡ ನಾವು ಈಗ ಆ ಒಂದು ಬೆಳಗಿನ ಕಾರ್ಯಕ್ರಮದಲ್ಲಿ ಕರೆದಿದ್ದೇವೆ. ಅದೇ ರೀತಿಯಲ್ಲಿ ಕೂಡ ಹಿರಿಯ ನಾಗರಿಕರ ಮಹಿಳಾ ಒಕ್ಕೂಟ ಪುರುಷಕಟ್ಟೆಯವರಿಂದ ಒಂದು ಭಗವದ್ಗೀತಾ ಪಾರಾಯಣ ಕೂಡ ಆ ಸಂದರ್ಭದಲ್ಲಿ ನಡೆಯಲಿಕ್ಕಿದೆ. ಅದೇ ರೀತಿ ಮಧ್ಯಾಹ್ನ ಮಹಾಪೂಜೆಯಾಗಿ ಅನ್ನಸಂತರ್ಪಣೆ ನಡೆಯಲಿಕ್ಕಿದೆ. ಮಧ್ಯಾಹ್ನ 1:30ರಿಂದ ಸುಮಾರು 4:30 ತನಕ ಒಂದು ವೀರಮಂಗಲ ಶ್ರೀ ಮಹಾವಿಷ್ಣುಮೂರ್ತಿ ಭಜನಾ ಮಂಡಳಿಯವರು, ಹಾಗೆ ಆಲಡ್ಕ ಸದಸ್ಯ ಭಜನಾ ಮಂಡಳಿಯವರು, ಹಾಗೆ ಆನಡ್ಕ ಶ್ರೀರಾಮ ಭಜನಾ ಮಂಡಳಿಯವರು ಕೂಡ ಒಂದು ಭಜನಾ ಸೇವೆಯನ್ನು ಈ ಸಂದರ್ಭದಲ್ಲಿ ಸಂದಾಯ ಮಾಡಲಿಕ್ಕಿದ್ದಾರೆ. 4:30ಕ್ಕೆ ಸರಿಯಾಗಿ ನಮ್ಮ ಊರಿನ ಪ್ರಸ್ತುತ ನಾನು ಅದರಲ್ಲಿ ನಿಂತು ಸುಮಾರು 22 ವರ್ಷಗಳಿಂದ ಕೃಷ್ಣ ಕಲಾ ಕೇಂದ್ರ ಸಂಸ್ಥೆಯನ್ನು ಕಟ್ಟಿಕೊಂಡು ನಮ್ಮ ಊರಿನ ವಿದ್ಯಾರ್ಥಿಗಳನ್ನು ಸೇರಿಸಿಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಭರತನಾಟ್ಯ ಹಾಗೂ ಶ್ರೀ ಶನೇಶ್ವರ ಚರಿತ್ರೆ ಎಂಬ ವಿಶೇಷ ನೃತ್ಯ ರೂಪಕವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಪ್ರದರ್ಶನ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಸಂಜೆಯ ಕಾರ್ಯಕ್ರಮದಲ್ಲಿ
ನಾವು 25 ವರ್ಷಗಳಿಂದ ಇದುವರೆಗೆ ನಡೆಯುವಂತಹ ಸಾರ್ವಜನಿಕ ಶ್ರೀ ಶನೀಶ್ವರ ಪೂಜೆ ಶ್ರೀ ರಾಧಾಕೃಷ್ಣ ಕೃತಾಯ ವೀರಮಂಗಲ ಹಾಗೂ ಶ್ರೀ ವಸಕೃತಾಯ ಅವರ ನೇತೃತ್ವದಲ್ಲಿ ಸಂಜೆ ನಡೆಯಲಿಕ್ಕಿದೆ. ಸುಮಾರು 25 ವರ್ಷಗಳಿಂದಲೂ ನಿರಂತರವಾಗಿ ಪ್ರತಿ ವರ್ಷ ಆ ಸಂದರ್ಭದಲ್ಲಿ ಆ ಜಾಗದಲ್ಲಿ ಪ್ರಥಮವಾಗಿ ನಾವು ಶನೀಶ್ವರ ಪೂಜೆಯನ್ನು ಪ್ರಾರಂಭಿಸಿದ್ದೆವು. ಪ್ರಥಮ ಅವಧಿಯಲ್ಲೇ ಸುಮಾರು ಸಾವಿರಾರು ಭಕ್ತಾದಿಗಳು ನಮ್ಮೊಂದಿಗೆ ಈ ಶನೀಶ್ವರ ಪೂಜೆಯಲ್ಲಿ ಭಾಗವಹಿಸಿ ನಿರಂತರ 25 ವರ್ಷಗಳಿಂದಲೂ ಇದು ಮುಂದುವರಿತಾ ಇದೆ. ಸುಮಾರು 1,000ಕ್ಕಿಂತ 1,500 ಜನರಷ್ಟು ಜನರಿಗೆ ಅನ್ನಸಂತರ್ಪಣಾ ಕಾರ್ಯಕ್ರಮ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಸಂಜೆ ಧಾರ್ಮಿಕ ಸಭೆಯನ್ನು ಕೂಡ ನಾವು ಆಯೋಜನೆ ಮಾಡಿದ್ದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಮಂಜುಗುಡೇಶ್ವರ ಭಟ್ ಅವರ ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಮುಖ್ಯ ಧಾರ್ಮಿಕ ಭಾಷಣಕಾರರಾಗಿ ಎನ್.ಆರ್. ದಾಮೋದರ ಶರ್ಮಾ, ಶ್ರೀ ನವಾಕ್ಷರಿ ಬಾರ್ಪೂರ್ ಇವರು ಭಾಗವಹಿಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾನ್ಯ ಶಾಸಕರು ಕಿಶೋರ್ ಕುಮಾರ್ ಗುಟ್ಯಾಡಿ ಇವರು, ಹಾಗೆ ನಮ್ಮ ಊರಿನ ವಿಶೇಷ ತಂತ್ರಿಗಳಾದಂತಹ ಶ್ರೀ ನಾಗೇಶ್ ತಂತಿಯವರು ಕೆಮ್ಮಿಂಜೆ, ಹಾಗೆ ಡಾಕ್ಟರ್ ಅನನ್ಯ ಲಕ್ಷ್ಮಿ ಸಂದೀಪ್ ಇವರು ಕೂಡ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ತದನಂತರದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಜಯಶ್ರೀ ಮೂಲ್ಯ ಮತ್ತು ಬಳಗದಿಂದ ಭಕ್ತಿ ರಸಮಂಜರಿ ಹಾಗೂ ಶಾರದಾ ಆರ್ಟ್ಸ್ ಕಲಾವಿದರು ಮಂಜೇಶ್ವರಿಯವರಿಂದ ತುಳು ಸಾಮಾಜಿಕ ನಾಟಕವನ್ನು ಕೂಡ ನಾವು ಆಯೋಜನೆ ಮಾಡ್ತಿದ್ದೇವೆ. ಇವನ್